Hello everyone, welcome to my channel. This is my second video. ಅಂದರೆ ಫಸ್ಟ್ ವಿಡಿಯೋದಲ್ಲಿ ಜಾಲಿವುಡ್ಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಾಕಿದ್ದೆ ಅಲ್ವಾ. ಸೆಕೆಂಡ್ ವಿಡಿಯೋನ ನೋಡಿ ನೆಕ್ಸ್ಟ್ ಪಾರ್ಟ್ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಒಳಗಡೆ ಬಂದಮೇಲೆ ಅಲ್ಲಿ ಫಾರೆಸ್ಟ್ ಥೀಮ್ ಅಂತ ಮಾಡಿದರು. ಇಲ್ಲಿ ಡೈನೋಸಾರಸ್ದು ಅದೇ ಕಂಟಿನ್ಯೂ ಮಾಡಿಬಿಟ್ಟು ಸ್ಕೆಲಿಟನು ಮತ್ತು ಅದರದ್ದು ಮರಿ ಅಂತ ಮಾಡಿದ್ದಾರೆ. ಅದು ಕೂಡ ಮೂವೇಬಲ್ ಆಗಿತ್ತು ಮತ್ತು ಸೌಂಡ್ ಕೂಡ ಅದಕ್ಕೆ ಕೊಟ್ಟಿದ್ದರು. ಹಾಗೆ ನಾವು ಮುಂದಕ್ಕೆ ಹೋದಾಗೆ ನೋಡ್ತಾ ಟೈಟಾನಿಕ್ ಬೋಟ್ ಗೊತ್ತಲ್ವ ನಿಮಗೆ, ಅದರದ್ದೊಂದು ಮಾಡೆಲ್ನ ಮಾಡಿಟ್ಟಿದ್ರು. ಟೈಟಾನಿಕ್ ಬೋಟು ಮಾಡೆಲ್ ಅಷ್ಟೇ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಒಳಗಡೆ ಹೋದಾಗೆ ಟೈಟಾನಿಕ್ ಬೋಟ್ ಒಳಗಡೆ ನಾವೇ ಇದ್ದೀವೇನೋ ಅನ್ನೋ ಥರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬೋಟ್ನ ರೆಡಿ ಮಾಡಿದ್ರು. ನೋಡಿ ಇಲ್ಲಿ ಮಾಡೆಲ್ ಇದೆ ಮತ್ತು ಬೋಟ್ ಥೀಮ್ ಅಂತ ಹೇಳಿ ಮಾಡಿದ್ದಾರೆ. ಅಂದರೆ ಟೈಟಾನಿಕ್ ಬೋಟ್ದು ಒಳಗಡೆ ಹೋದ್ಮೇಲೆ ಲಕ್ಸುರಿಯಸ್ ರೂಮ್ ಆಗಿರ್ಬೋದು. ಪ್ಯಾಸೆಂಜರ್ಸ್ಗೆ ಫಸ್ಟ್ ನಾವು ಇಂಜಿನ್ಗೆ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ವಿ. ಇಂಜಿನ್ಗೆ ಎಂಟ್ರಿ ಕೊಟ್ಟಾದ್ಮೇಲೆ ಅಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಯಾವ್ಯಾವ ಥರ ಬೋಟ್ನ ಓಡಿಸ್ತಾರೆ, ಅದಕ್ಕೆ ಏನೇನಿತ್ತು, ಮುಂದ್ಗಡೆ ಹೇಗೆ ಕಾಣುತ್ತೆ, ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಎಲ್ಲಿರುತ್ತೆ, ಅದರ ಬೋಟ್ ಡ್ರೈವರ್ ಅವರೆಲ್ಲ ಎಲ್ಲಿರ್ತಾರೆ, ಯಾವ ರೀತಿ ಮಾಡ್ತಾರೆ, ಮುಂದ್ಗಡೆ ಬೋಟ್ ಹೋಗ್ತಾ ಇದೆಯೋ ಅನ್ನೋ ಫೀಲ್ ಬರೋ ಥರ ಅಲ್ಲಿ ಸ್ಕ್ರೀನ್ ಅಳವಡಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳಗಡೆ ನೋಡ್ಬೋದು ಎಷ್ಟು ಕ್ರೌಡ್ ಇತ್ತಂದರೆ ನಾವು ಹೋದಾಗ ತುಂಬಾ ಜನ ಇದ್ವಿ. ನೋಡ್ತಾ ಒಳಗಡೆ ಹಂಗೆ ಎಂಟ್ರಿ ಆಗಿ ಮುಂದೆ ಹೋಗ್ತಾ ಮತ್ತು ಬೋಟಿಂದು ರೂಮ್ಸ್ ಎಲ್ಲ ಬರುತ್ತೆ. ಅಂದರೆ ಪ್ಯಾಸೆಂಜರ್ಸ್ಗೆ ರೂಮ್ಸ್ ಅಲಾಟ್ ಮಾಡಿರ್ತಾರಲ್ವ ಅದು, ಮತ್ತು ಲಗೇಜ್ ಎಲ್ಲಿಡೋದು ಅದು ಒಂಥರ ಇದೆ, ಅದು ಚೆನ್ನಾಗಿತ್ತು. ಬಟ್ ಇಲ್ಲಿ ಬೋಟ್ ಒಳಗಡೆ ಹೋದಾಗೆ ನಮಗೆ ವಾಟರ್ ಕೂಡ ಇಲ್ಲೇ ಇದೆಯೋ ಅನ್ನೋ ಥರ, ಅಂದರೆ ನಾವು ಬೋಟ್ ಒಳಗಡೆ ಇದೀವಿ ಅನ್ನೋ ಫೀಲ್ ನಮ್ಗೆ ಕೊಡಬೇಕಾಗಿತ್ತಲ್ವ ಅವರು. ಹಾಗಾಗಿ ವಾಟರ್ ಇಲ್ಲಿ ಕಾಣಿಸೋ ಥರ ಮಾಡಿದ್ರು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹುಡುಗರಂತರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ವಾಟರ್ ಅಷ್ಟೇ ಇರಲಿಲ್ಲ, ಅದ್ರದ್ದು ಸೌಂಡು ಕೂಡ ಹಾಕಿದ್ರು. ಅಲ್ಲಿ ಎಂಜಿನ್ ಒಳಗಿದ್ದಾಗ ಎಂಜಿನ್ ಸೌಂಡ್ ಆಗಿರ್ಬೋದು, ಇಲ್ಲಿ ವಾಟರ್ ತೋರಿಸ್ತಾ ಇದ್ದಾರಲ್ವ ಅಲ್ಲಿ ವಾಟರ್ ಸೌಂಡ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಅಷ್ಟು ಕ್ರೌಡ್ ಇತ್ತಂದರೂ ನಮ್ದು ಯಾರು ವಾಯ್ಸ್ನೂ ಯಾರು ಕೇಳಿಸ್ತಾ ಇರಲಿಲ್ಲ, ಮತ್ತು ಬರೀ ವಾಟರ್ ಸೌಂಡೇ ಕೇಳಿಸ್ತಾ ಇತ್ತು. ಇಲ್ಲಿ ನಾವು ಲಗೇಜ್ ರೂಮಿಗೆ ಬಂದ್ವಿ. ಅದಾದಮೇಲೆ ಬೆಡ್ರೂಮಿಗೆ ಬಂದಿದ್ದೀವಿ. ಲಕ್ಸುರಿಯಸ್ ಬೆಡ್ರೂಮ್ ಆಗಿರ್ಬೋದು, ಸಿಂಗಲ್ಲು ಮತ್ತು ಡಬಲ್ಲು ಮತ್ತು ಪಾರ್ಟ್ನರ್ಸು ಆ ಥರ ರೂಮ್ಸ್ನೂ ಇಲ್ಲಿ ತೊಗೋಬೋದಾಗಿತ್ತು. ಇಷ್ಟೊಂದೆಲ್ಲ ಇತ್ತು ಟೈಟಾನಿಕ್ ಬೋಟಲ್ಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಹೋಗಿ ಮಾಡೆಲ್ ನೋಡಿ ಮತ್ತು ಇಲ್ಲೆಲ್ಲ ಟೈಟಾನಿಕ್ ಬೋಟ್ ಥೀಮ್ ಮಾಡಿದಾರಲ್ವ, ಅಲ್ಲೆಲ್ಲ ಹೋಗಿ ಒಳಗಡೆ ನೋಡಿದ ಮೇಲೆ ಗೊತ್ತಾಯಿತು, ಬೋಟಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಎಲ್ಲ ಇರುತ್ತಾ ಪ್ಯಾಸೆಂಜರ್ಸ್ಗೆ, ಹಿಂಗೆಲ್ಲ ಇರ್ಬೋದಾ ಅಂತ ಹೇಳ್ಬಿಟ್ಟು. ಅಂದರೆ ಬೋಟ್ ಅಂತ ನಾವು ಸಮುದ್ರದ ಮೇಲೆ ಹೋಗ್ತೀವಲ್ವ ಆವಾಗ ಫೀಲ್ ಕೊಡುತ್ತೆ. ಬಟ್ ಒಳಗಡೆ ಹೋದ್ಮೇಲೆ ಇಲ್ಲ, ನಾವು ಮನೇಲೇ ಇದ್ದೀವಿ, ನಮ್ಮ ರೂಮಲ್ಲೇ ಇದ್ದೀವಿ ಅಂತ ಅನ್ನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಅದು. ಬಟ್ ಇಲ್ಲಿ ನೋಡಿ ಇದ್ದಲಿಂದ ಟ್ರೈನ್ ನಡೆಸಿರ್ಬೋದು ಮೇ ಬಿ. ಆವಾಗ ಹಿಂದಿನ ಕಾಲದಲ್ಲಿ ಟ್ರೈನ್ ಎಲ್ಲ ಇದ್ಲಿಂದ ನಡೆಸ್ತಿದ್ರಲ್ವ. ಟೈಟಾನಿಕ್ ಬೋಟ್ ಇಂಜಿನ್ ಕೂಡ ಇದ್ಲಿನಿಂದನೇ ನಡೀತಾ ಇತ್ತು ಅಂತ ಅನಿಸುತ್ತೆ. ಅದರದ್ದು ಥೀಮ್ ಇದೆ ಇಲ್ಲಿ. ಮತ್ತು ಇಲ್ಲಿ ಫೆಸಿಲಿಟೀಸ್ ನೋಡಿ ಹೇಗಿದೆ, ಚೇರ್ ಆಗಿರ್ಬೋದು, ಮಿರರ್ಸು ತುಂಬಾ ಚೆನ್ನಾಗಿ ಮಾಡಿದ್ರು. ಥೀಮ್ಸು ತುಂಬ ಸೂಪರಾಗಿತ್ತು. ಹೊರಗಡೆಯಿಂದ ನೀರು ಕಾಣಿಸ್ತಾ ಇದೆಯೇನೋ ಅನ್ನೋ ಥರ ಸ್ಕ್ರೀನ್ ಮಾಡಿದರು ನಮ್ಮ ರೈಟ್ಗೆ ಮತ್ತು ಲೆಫ್ಟ್ಗೆ. ಆವಾಗ ಹೊರಗಡೆ ಅಂದರೆ ಬೋಟ್ ಹೊರಗಡೆ ನಾವು ಬಾಲ್ಕನಿಲಿ ಬಂದಿದ್ದೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು, ನೀರು ಕಾಣಿಸ್ತಾ ಇತ್ತು ನಮ್ಮ ಹೊರಗಡೆಯಿಂದ. ಅಷ್ಟು ಚೆನ್ನಾಗಿ ಮಾಡಿದ್ರು. ಇಲ್ಲಿ ಲೈಟಿಂಗ್ಸ್ ಕೂಡ ತುಂಬಾ ಸೂಪರಾಗಿತ್ತು. ಈ ಕಡೆ ನೋಡಿದ್ರೆ ಎಲ್ಲಿ ಕತ್ಲಂತ ಅನ್ನಿಸ್ತಾ ಇರಲಿಲ್ಲ ನಮಗೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಮತ್ತು ಇದು ಬೋಟ್ ಅಂತ ಅನಿಸೋದೇ ಇಲ್ಲ ಅಲ್ವಾ. ನೋಡಿ ಮನೆ ಇದೆ, ಮನೆ ಥರ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೋದಿತ್ತು. ಆ ಥರ ಎಲ್ಲ ಸ್ಟೇರ್ಕೇಸ್ ತುಂಬಾ ಚೆನ್ನಾಗಿ ಮಾಡಿದರು. ಲೈಟಿಂಗ್ಸ್ ನೋಡಿ ಇಲ್ಲಿ ತುಂಬ ಚೆನ್ನಾಗಿತ್ತಲ್ವ, ಅದಕ್ಕೋಸ್ಕರ ಎಲ್ಲ ಫೋಟೋಸ್ ತೊಗೊಳ್ತಾ ಇದ್ದರು. ಫೋಟೋಸು ವೀಡಿಯೋಸು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ತುಂಬ ವರ್ತ್ ಅಂತ ಅನಿಸುತ್ತೆ. ಅಮೌಂಟಿಗೆ ನಾವು ಕೊಟ್ಟು ಒಳಗಡೆ ಹೋಗಿರ್ತೀವಲ್ವ, ಆ ಅಮೌಂಟ್ಗೆ ವರ್ತ್ ಅಂತ ಅನಿಸುತ್ತೆ. ಟೈಟಾನಿಕ್ ಬೋಟ್ ಇಷ್ಟೆಲ್ಲ ನೋಡೋದಕ್ಕೆ ಎಲ್ಲಿ ಸಿಗುತ್ತೆ ನಿಮಗೆ? ಟೈಟಾನಿಕ್ ಬೋಟ್ ಇತ್ತು, ಅದು ಮುಳುಗ್ತು ಅನ್ನೋದಷ್ಟೇ ಗೊತ್ತೇ ಹೊರತು ಅದ್ರೊಳಗಡೆ ಇಷ್ಟೊಂದೆಲ್ಲ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ. ನೋಡಿ ಟೈಟಾನಿಕ್ ಬೋಟ್ ಒಳಗಡೆ ಮಾನ್ಯುಮೆಂಟ್ಸ್ ಅವನ್ನೆಲ್ಲ ಹಾಕಿದ್ದಾರೆ, ಸ್ಕ್ರೀನೆಲ್ಲ. ಅದಾದಮೇಲೆ ಹೊರಗಡೆ ಬಂದ್ವಿ ನಾವು. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಡ್ರೈ ಗೇಮ್ಸ್ ಇದ್ವು ಮತ್ತು ವಾಟರ್ ಗೇಮ್ಸ್ ಇದ್ವು. ಇಲ್ಲಿ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಇವೆರಡಕ್ಕೂ ಗೇಮ್ ಇತ್ತು. ಸೈಕ್ಲಿಂಗ್ ಆಗಿರ್ಬೋದು, ಅಲ್ಲಿ ನೋಡಿ ಜಂಪಿಂಗು ತುಂಬ ಸೂಪರಾಗಿತ್ತು. ವ್ಯೂ ನಿಮ್ಗೆ ತೋರಿಸ್ತಾ ಇದ್ದೀನಲ್ವ ನಾನು ದೂರದಿಂದ, ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ವಾಟರ್ ಗೇಮ್ಸ್ ಮಕ್ಕಳಂತೂ ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ರು. 2 ದಿನ ಹುಷಾರಿಲ್ಲಂಗೆ ಆಗ್ಬಿಟ್ಟಿತ್ತು ಅವ್ರಿಗೆ. ಅಷ್ಟೆಲ್ಲ ಹಾರಾಡ್ಬಿಟ್ಟು ತುಂಬಾ ನೀಟಾಗಿ ಮಾಡಿದ್ರು. ಬೀಚ್ ಥರ ಮಾಡಿದ್ರು. ಇಲ್ಲಿ ಸೌಂಡ್ಸ್ ಮಾತ್ರ ಸೂಪರಾಗಿ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಸೌಂಡು. ಇಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ನಾನು ಸೌಂಡ್ ಎಫೆಕ್ಟ್ನ, ನೋಡೋಣ
ಆದರೆ ಹಾಕ್ತೀನಿ. ಕೇಳಿಸ್ಕೊಂಡ್ರಿ ಅಲ್ವಾ, ತುಂಬಾ ಜಾಯ್ಫುಲ್ ಆಗಿರೋ ಅಂತ ಆಡಿಯೋನ ಇಲ್ಲಿ ಪ್ಲೇ ಮಾಡಿದ್ರು. ಹುಡುಗರಿಗಂತೂ ಸಾಯಂಕಾಲ ಆದರೂ ಅವ್ರು ನೀರು ಮೇಲೆ ಬರ್ತಾ ಇರಲಿಲ್ಲ. ಅಂದರೂ ಫೋರ್ಸ್ಫುಲ್ಲಿ ಅವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದು ರೆಡಿ ಮಾಡಿಕೊಂಡು ಅಲ್ಲಿಂದ ಎಕ್ಸಿಟ್ ಆಗಿದ್ದಾಯಿತು. ಹೊರಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತೆ ತಿರ್ಗಾ ನಾವು ಎಲ್ಲಿಗೆ ಬಂದ್ವಿ, ಮಕ್ಕಳಿಗೆ ಗೇಮ್ಸ್ ಎಲ್ಲ ಮಾಡಿದ್ರು ಅಂತ ಹೇಳಿದ್ನಲ್ವ, ಆ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಸಾಯಂಕಾಲ ಆಗಿದ್ದರಿಂದ ಎಲ್ಲ ಸ್ನ್ಯಾಕ್ಸ್ನ ಇಟ್ಟಿದ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನಿದೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.